ಎಲ್ರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಮುಂಬೈಲಿ ಫಸ್ಟ್ ಡೇ. ಸೊ ಇದು ಫಸ್ಟು ಪಾರ್ಟ್ 1 ಮುಂಬೈಲಿರುವಂತಹ ವ್ಲಾಗ್ ಆಗಿರುತ್ತೆ. ಹಾಗೆ ಬೆಳಗ್ಗೆ ಎದ್ದುಬಿಟ್ಟು ಮಕ್ಕಳನ್ನೆಲ್ಲ ಕರ್ಕೊಂಡು ಒಂದು ಸ್ಟ್ರೀಟ್ ವಾಕ್ ಮಾಡ್ಕೊಂಡು ಬರೋಣ, ಹೇಗಿದೆ ನೋಡೋಣ, ಇಲ್ಲಿ ವಾತಾವರಣ ಆಗಿರ್ಬೋದು, ಹಾಗೆ ಈ ಸ್ಟ್ರೀಟ್ ಎಲ್ಲ ಯಾವ ರೀತಿ ಇದೆ ನೋಡ್ಕೊಂಡು ಬರೋಣ ಅಂತ ಹೇಳಿ ಮಕ್ಕಳನ್ನೆಲ್ಲ ಕರ್ಕೊಂಡು ವಾಕಿಂಗ್ ಬಂದ್ವಿ. ಸೊ ನಾವು ಫುಲ್ ಪಾರ್ಕಲ್ಲೇ ವಾಕ್ ಮಾಡಿದ್ದಂಥದ್ದು. 3 ಕಿಲೋಮೀಟರ್ ವಾಕ್ ಬಂದಿದ್ವಿ. ಫುಲ್ ಪಾರ್ಕಲ್ಲೇ ವಾಕ್ ಮಾಡಿದ್ದಂಥದ್ದು. ಸುತ್ತಮುತ್ತ ಎಲ್ಲ ಚೆನ್ನಾಗಿತ್ತು, ವಾತಾವರಣ ತಂಪು ಅಂತ ಅನ್ನಿಸ್ತಾ ಇತ್ತು. ಅಂದರೆ ಮರ ಗಿಡಗಳಿತ್ತಲ್ಲ, ಸೊ ಹಾಗಾಗಿ ತಂಪಾಗಿ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಬೀಚ್ ಪಕ್ಕದಲ್ಲೇ ಇರುವಂಥದ್ದು ಈ ಪಾರ್ಕು. ಒಂಥರ ಬೀಚ್ ಇದೆ ಅಂತ ಅನ್ನಿಸ್ತಾನೆ ಇರಲಿಲ್ಲ, ಆ ಫೀಲೇ ಬರ್ತಾ ಇರಲಿಲ್ಲ. ಚೆನ್ನಾಗಿತ್ತು ವಾತಾವರಣನೂ. ಮತ್ತು ನನಗೆ ಇಲ್ಲಿ ಇನ್ನೊಂದು ವಿಷಯ ಇಷ್ಟವಾಗಿದ್ದೇನು ಅಂತಂದರೆ, ಅಲ್ಲಿ ವಾಕ್ ಮಾಡ್ಕೊಂಡು ಬರೋರಲ್ಲಿ ಕೆಲವ್ರು ಮಾತ್ರ 1-2 ಲೀಟ್ರ್ ಕ್ಯಾನಲ್ಲಿ ವಾಟ್ರ್ ಇಟ್ಕೊಂಡಿದ್ರು. ಸೊ ನಾನು ಇದೇನಕ್ಕೆ ಇಟ್ಕೊಂಡಿದ್ದಾರೆ ಹಿಂಗೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅಲ್ಲಿ ಪಾರ್ಕಲ್ಲಿ ಒಂದು ಬೌಲಲ್ಲಿ ನೀರು ಹಾಕಿ ಹಾಗೆ ಕಾಳುಗಳನ್ನು ಬೇರೆ ಇನ್ನೊಂದು ಬೌಲಲ್ಲಿ ಹಾಕಿಬಿಟ್ಟು ಹೋಗೋರು. ಪಕ್ಷಿಗಳಿಗೆ ಊಟ ಮತ್ತು ನೀರು ಎರಡನ್ನೂ ಇಟ್ಬಿಡೋರು. ಒಂಥರ ಖುಷಿ ಅನ್ನಿಸ್ತು ಇದನ್ನು ನೋಡಿ. ಕೆಲವ್ರ ಹ್ಯಾಬಿಟ್ಸ್ ನೋಡಿ ತುಂಬ ಖುಷಿ ಅನ್ನಿಸ್ತು. ಕೆಲವರಿಂದ ಕಲಿಯೋಕ್ಕೂ ತುಂಬ ಇದೆ ಅಂತಲೂ ಅನ್ನಿಸ್ತು ನನಗೆ. ಸೊ ಹಾಗೆ ಆ ಪಾರ್ಕಲ್ಲಿ ತುಂಬ ಪಕ್ಷಿಗಳಿದ್ದು ಚೆನ್ನಾಗಿತ್ತು ಒಂಥರ ಸೌಂಡ್ಗಳೆಲ್ಲ. ಸೊ ಮಕ್ಕಳಂತೂ ಫುಲ್ ಎಂಜಾಯಿ, ಚೆನ್ನಾಗಿ ಖುಷಿಲಿದ್ರು ಮಕ್ಕಳು. ಹಾಗೆ ನಾವು ಇನ್ನೂ 1 ಕಿಲೋಮೀಟ್ರ್ ಮುಂದೆ ಇನ್ನೊಂದು ಪಾರ್ಕಿಗೆ ಬಂದ್ವಿ. ಪಾಸ್ ಆಗ್ತಾ ಹಾಗೆ ಇನ್ನೊಂದು ಪಾರ್ಕಿಗೆ ಬಂದಮೇಲೆ ಈ ಪಾರ್ಕಲ್ಲಿ ಇನ್ನೊಂದು ವಿಷಯ ಇದೆ. ಇದನ್ನು ನಾನು ಫಸ್ಟ್ ಟೈಮ್ ಇಲ್ಲಿ ನೋಡ್ತಾ ಇರುವಂಥದ್ದು. ಇದುವರೆಗೂ ನಾನು ಎಲ್ಲೂ ನೋಡಿಲ್ಲ. ನನಗೆ ಒಳ್ಳೆ ಡಿಫ್ರೆಂಟ್ ಆಗಿದೆ ಅಂತ ಅನ್ನಿಸ್ತು. ಪೆಟ್ ಅನಿಮಲ್ಸಿಗೆ ಅಂತ ಒಂದು ಪಾರ್ಕ್ ಮಾಡಿದ್ದಾರೆ. ಪೆಟ್ಗಳಿಗೆ ಪ್ರಾಕ್ಟೀಸ್ ಕೊಡೋ ರೀತಿಯಲ್ಲಿ ಡಾಗ್ಗಳಿಗೆಲ್ಲ ತುಂಬ ಚೆನ್ನಾಗಿತ್ತು. ಸೊ ನಾವು ಒಳಗಡೆನೇ ಹೋಗಿ ನೋಡ್ಕೊಂಡು ಬಂದ್ವಿ. ಚೆನ್ನಾಗಿ ನೀಟಾಗಿ ಮಾಡಿದ್ದಾರೆ. ಮತ್ತು ಸುತ್ತಮುತ್ತ ಗಾರ್ಡನ್ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದರು, ತುಂಬ ಚೆನ್ನಾಗಿ ಮಾಡಿದರು. ಸೊ ಈ ರೀತಿ ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದಂಥದ್ದು. ಪೆಟ್ನ ಮನೇಲಿ ಬೆಳೆಸ್ಕೊಂಡಿರೋರು ವಾಕಿಂಗ್ ಕರ್ಕೊಂಡು ಬಂದಾಗ ಮೋಷನ್ಗೆ ಅಲ್ಲಿ ಇಲ್ಲಿ ಹೊರಗಡೆ ಕರ್ಕೊಂಡು ಹೋಗೋದ್ರ ಬದಲು ಈ ರೀತಿ ಒಂದು ಪಾರ್ಕಲ್ಲಿ ಜಾಗ ಮಾಡಿಕೊಟ್ರೆ ಅದು ಬೆಸ್ಟ್ ಅಂತ ಅನಿಸುತ್ತೆ ಅಲ್ವಾ. ಸೊ ಇಲ್ಲೂ ಕೂಡ ತುಂಬ ಚೆನ್ನಾಗಿ ಎಲ್ಲ ರೀತಿಯೂ ಸ್ಪೆಷಾಲಿಟಿ ಮಾಡಿದರು. ಚೆನ್ನಾಗಿತ್ತು ನೋಡೋಕ್ಕೂ. ಒಂಥರ ನಮಗೊಂಥರ ಫಸ್ಟ್ ಟೈಮ್ ನೋಡಿದ್ದಲ್ವಾ, ಸ್ವಲ್ಪ ಡಿಫ್ರೆಂಟ್ ಅಂತಲೇ ಅನ್ನಿಸ್ತು ನನಗೆ. ಪೆಟ್ಗಳಿಗೆ ಸಪ್ರೇಟ್ ಜಾಗ ಇರಬೇಕಾದ್ರೆ ಸುತ್ತಮುತ್ತ ಎಲ್ಲೂ ಗಲೀಜಾಗೋದಿಲ್ಲ, ಕ್ಲೀನಾಗಿರುತ್ತೆ ಪಾರ್ಕು ಕೂಡ ನೋಡೋಕ್ಕೆ. ನಮ್ಮ ಸುತ್ತಮುತ್ತ ಇರುವಂತಹ ಪರಿಸರನ ನೀಟಾಗಿ ಶುಚಿಯಾಗಿ ಇಟ್ಕೊಳ್ಳೋದು ತುಂಬಾ ಒಳ್ಳೆಯದು. ಡಸ್ಟ್ಬಿನ್ ಎಲ್ಲ ಇಟ್ಟಿರ್ತಾರೆ, ಬಟ್ ಆದ್ರೂ ಕರೆಕ್ಟಾಗಿ ಯೂಸ್ ಮಾಡಿರುವಂಥ ಪೇಪರ್ನ ಅಲ್ಲಿ ಹಾಕೋದಿಲ್ಲ, ಹಾಗೇ ನೆಲದಲ್ಲಿ ಬಿಸಾಕ್ಬಿಟ್ಟು ಹೊರಟು. ಕೆಲವೊಂದು ನಮ್ಮಿಂದನೂ ಮಿಸ್ಟೇಕ್ಗಳಾಗ್ತಾ ಇರುತ್ತೆ ಅಲ್ವಾ. ಸ್ವಲ್ಪ ಟೈಮ್ ತಗೊಂಡು ಆ ಮಿಸ್ಟೇಕ್ಗಳನ್ನ ಸರಿ ಮಾಡಿಕೊಂಡ್ರೆ ನಮ್ಮ ಸುತ್ತಮುತ್ತ ಇರುವಂತಹ ಪರಿಸರನೂ ಕೂಡ ತುಂಬ ಶುಚಿಯಾಗಿ ನೋಡ್ಕೊಬೋದು. ಪಾರ್ಕಲ್ಲಿ ವಾಕ್ ಮಾಡ್ತಾ ಟವರ್ ಹತ್ರ ಬಂದ್ವಿ. ಸೊ ಇದು 2 ಫ್ಲೋರ್ ಇದೆ. ಇದ್ರ ಮೇಲೆ ಹತ್ತಿದ ಮೇಲೆ ಸ್ವಲ್ಪ ತಂಪು ಗಾಳಿ ಬೀಸ್ತಿತ್ತು, ಚೆನ್ನಾಗಿ ಅನ್ನಿಸ್ತು. ಸ್ವಲ್ಪ ನಾವು ಫುಲ್ಲು ವಾಕ್ ಮಾಡಿಕೊಂಡು ಫುಲ್ ಶೆಕೆಯಲ್ಲಿ ಬಂದು ಕೂತ್ಕೊಂಡಿದ್ವಲ್ವ, ಆರಾಮಾಗಿ ಎಲ್ಲರೂ ಒಂದೊಂದು ಕಂಬ ಹೊರಿಕೊಂಡು ಕೂತ್ಕೊಂಡ್ವಿ. ಚೆನ್ನಾಗಂತ ಅನ್ನಿಸ್ತಾ ಇತ್ತು ಸ್ವಲ್ಪ ಗಾಳಿ ಬೀಸ್ತಿರೋದ್ರಿಂದ. ಹಾಗೆ ಮುಂಬೈ ಸಿಟಿ ಸ್ವಲ್ಪ ತಕ್ಕ ಮಟ್ಟಿಗೆ ಕಾಣಿಸ್ತಾ ಇತ್ತು, ಫುಲ್ಲು ಕಾಣಿಸ್ತು ಅಂತ ಹೇಳೋಕ್ಕಾಗೋದಿಲ್ಲ. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು ಕಾಣಿಸ್ತಾ ಇತ್ತು. ಪಕ್ಕದಲ್ಲೇ ಈ ಪಾರ್ಕ್ ಇರೋದು ಅಂತ ಹೇಳಿದ್ನಲ್ಲ. ಸೊ ಹಾಗೆ ನಾವು ಸುತ್ತಮುತ್ತ ಅಲ್ಲಿ ನೋಡಿಕೊಂಡು ಸ್ವಲ್ಪ ನಾವು ಅಲ್ಲೇ ಕೂತ್ಕೊಂಡು ಸುಧಾರಿಸ್ಕೊಂಡು ವಾಕ್ ಮಾಡ್ಕೊಂಡು ಹೋಗಿದ್ವಲ್ವ. ಸೊ ಸುಧಾರಿಸ್ಕೊಂಡು ಆಮೇಲೆ ಮನೆ ಕಡೆಗೆ ಹೊರಟ್ವಿ. ಸೊ ಚೆನ್ನಾಗಿತ್ತು ನೋಡೋಕ್ಕೆ. ಇದೆಲ್ಲ ತುಂಬ ಚೆನ್ನಾಗಿ ಮಾಡಿದರು. ನ್ಯಾಚುರಲ್ ಮರದಲ್ಲೇ ಮಾಡಿದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇತ್ತು ಈ ಟವರು. ಚೆನ್ನಾಗಿತ್ತು, ಬಟ್ ಸಿಮೆಂಟಲ್ಲಿ ಮಾಡಿರೋದು ಚೆನ್ನಾಗಿ ಕಾಣಿಸ್ತಾ ಇತ್ತು. ಟವರ್ ಹತ್ತಬೇಕಾದ್ರೆ ಫಾಸ್ಟಾಗಿ ಹತ್ಕೊಂಡು ಬಂದರು. ಬೇಗ ಇಳಿದು ಬನ್ನಿ ಮನೆಗೆ ಹೋಗೋಣ, ಬಿಸಿಲು ಜಾಸ್ತಿ ಆಗ್ತಾಯಿದೆ ಅಂತ ಅಂದರೆ ಹಾಗೆ ಸ್ಟೆಪ್ಗಳೆಲ್ಲ ಲೆಕ್ಕ ಹಾಕೊಂಡು ಇಳಿತಾ ಇದ್ದಾರೆ. ಎಲ್ಲರೂ ಕೂಡ ಹಾಗೆ ವಾಕ್ ಮಾಡ್ಕೊಂಡು ಮನೆಗೆ ಹೋಗಿ ಟಿಫನ್ ಮಾಡಿಕೊಂಡು ಈವ್ನಿಂಗ್ ಟೈಮಲ್ಲಿ ನಾವು ಮುಂಬೈಯಲ್ಲಿ ಕೆಲವೊಂದು ಪ್ಲೇಸಿಗೆ ಹೋಗಿದ್ದಂಥದ್ದು. ಯಾಕಂದರೆ ಡೇ ಟೈಮು ತುಂಬ ಬಿಸಿಲಿತ್ತು, ಸೊ ಹಾಗಾಗಿ ಹೋಗಲಿಲ್ಲ. ಈವ್ನಿಂಗ್ 6 ಗಂಟೆಗೆ ನಾವು ಕ್ಯಾಬ್ ಬುಕ್ ಮಾಡಿಕೊಂಡು ಕೆಲವೊಂದು ಪ್ಲೇಸ್ ನೋಡೋಣ, ಕವರ್ ಮಾಡೋಣ, ಟೈಮ್ ಇದೆಯಲ್ಲ ಅಂತ ಹೊರಟ್ವಿ. ಒಂದೇ ದಿನದಲ್ಲಿ ಎಲ್ಲ ಪ್ಲೇಸ್ನ ನೋಡೋಕ್ಕಾಗೋದಿಲ್ಲ ಅಲ್ವಾ. ಬಿಸಿಲಿರೋದ್ರಿಂದನೇ ನಾವು ಈವ್ನಿಂಗ್ ಟೈಮಲ್ಲಿ ಹೊರಟಿದ್ದಂಥದ್ದು. ನೋಡೋಕ್ಕಿತ್ತು ತುಂಬ ಅದ್ಭುತವಾಗಿತ್ತು, ಚೆನ್ನಾಗಿತ್ತು. ಲೈಟ್ನಿಂಗ್ ಎಲ್ಲ ತುಂಬ ಸಖತ್ತಾಗಿತ್ತು ನೋಡೋಕ್ಕೆ ಅಂತ ಹೇಳ್ಬೋದು. ಜಾಸ್ತಿ ದೊಡ್ಡ ಬಿಲ್ಡಿಂಗ್ಗಳು ಮತ್ತು ಅಪಾರ್ಟ್ಮೆಂಟ್ಗಳಿಗೆ ಜಾಸ್ತಿ ನೋಡಿದ್ದಂಥದ್ದು. ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದೆಲ್ಲ ಅಪಾರ್ಟ್ಮೆಂಟ್ಗಳು. ಚೆನ್ನಾಗಿ ಅನ್ನಿಸ್ತಾ ಇತ್ತು ಲೈಟ್ನಿಂಗ್ ಎಲ್ಲ ನೋಡಬೇಕಾದ್ರೆ. ಗೋಲ್ಡನ್ ಕಲರ್ ಕಾಣಿಸ್ತಾ ಇತ್ತು ಸಿಟಿ ಫುಲ್ಲಾಗಿ, ಚೆನ್ನಾಗಿತ್ತು. ಹಾಗೆ ನಾವು ಇಲ್ಲಿಂದ ಫಸ್ಟ್ ಹೋಗಿದ್ದಂಥ ಪ್ಲೇಸು ಮೆರೈನ್ ಡ್ರೈವ್ಗೆ ಹೋದ್ವಿ. ಮುಂಬೈಯಲ್ಲಿ ತುಂಬ ಫೇಮಸ್ ಆಗಿರುವಂಥ ಪ್ಲೇಸಿಗೆ ಹೋದ್ಮೇಲೆ ಆ ಕಡೆ ಈ ಕಡೆ ಎಲ್ಲ ಸ್ವಲ್ಪ ಹೊತ್ತು ವಾಕ್ ಮಾಡಿಕೊಂಡು ಅಲ್ಲೇ ಕೂತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ವಿ. ಬಟ್ ನಾನೇನು ಅಂದ್ಕೊಂಡೆ ಅಂತ ಅಂದರೆ, ಬೆಳಗ್ಗೆ ಡೇ ಟೈಮಲ್ಲಿ ಹೋಗಿದ್ರೆ ತುಂಬ ಚೆನ್ನಾಗಿ ವಿಡಿಯೋ ಮಾಡ್ಕೊಬೋದಾಗಿತ್ತೇನೋ, ಆ ನೀರೆಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಅಂದ್ಕೊಂಡೆ. ಸೊ ಆ ರೀತಿ ಫೀಲ್ ಮಾಡಿಕೊಂಡೆ. ಏನು ನೀಟಾಗಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಅಷ್ಟು ಕತ್ಲೆಯಲ್ಲಿ ಏನು ಕಾಣಿಸ್ತಾ
ಎತ್ತಲಿಲ್ವಲ್ಲ ಅಂತ ಅಂದ್ಕೊಂಡೆ. ಬಟ್ ನೀಟಾಗಿ ಇನ್ನೂ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ಬೋದಿತ್ತೇನೋ ಅನ್ನೋ ರೀತಿ ಫೀಲ್ ಆಯಿತು ನನಗೆ. ಸೊ ಹಾಗೆ ನಾವು ಸ್ವಲ್ಪ ಹೊತ್ತು ವಾಕ್ ಮಾಡಿಕೊಂಡು ಹಾಗೆ ಇನ್ನೇನು ವಾಕ್ ಮಾಡಿಕೊಂಡು ನಾವು ಇಲ್ಲಿ ಸುತ್ತಾಡ್ಕೊಂಡು ಹೊರಡೋಣ ಅನ್ನೋ ಟೈಮಲ್ಲಿ ರಿತ್ವಿಕು ಮತ್ತು ಸಾತ್ವಿಕ್ ಇಬ್ಬರು ಕಣ್ಣಿಗೆ ಬಿದ್ದಿದ್ದ ವಿಷಯ ಏನು ಅಂತ ಅಂದರೆ, ವಾನ್ ಕಡೆ ಸ್ಟೇಡಿಯಂ ಇಲ್ಲೇ ಇರೋದು, ಅಮ್ಮ ಅಲ್ಲಿಗೆ ಹೋಗೋಣ ಅನ್ನೋದು ಒಂದೇ ಆಟ. ಸ್ಟೇಡಿಯಮಲ್ಲಿ ಲೈಟ್ ಆನ್ ಆಗಿರೋದು ನೋಡಿಬಿಟ್ಟು ಕ್ರಿಕೆಟ್ ಪ್ಲೇಯರ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ನಾವು ಹಿಂಗೆ ವಾಕ್ ಮಾಡ್ಕೊಂಡು ಹೋಗೋದ, ಆ ಸೈಡ್ ಹೋಗೋಣ ನೋಡ್ಕೊಂಡು ಬರ್ಬೋದು ಅಂತ ಹೇಳ್ಬಿಟ್ಟು ಇಬ್ಬರು ಹಠ ಮಾಡ್ತಾಯಿದ್ರು. ಬೇಡ, ನಾಳೆ ಏನಾದರೂ ಡೇ ಟೈಮ್ ಬಂದರೆ ಸ್ಟೇಡಿಯಂ ನೋಡೋ ಅಂತ ಏನಾದರೂ ಚಾನ್ಸ್ ಸಿಕ್ಕಿದ್ರೆ ನೋಡ್ಕೊಂಡು ಬರೋಣ ಅಂತ ಹೇಳಿಬಿಟ್ಟು ಅದು ಹಿಂಗೂ ಸಮಾಧಾನ ಮಾಡ್ಕೊಂಡು ಕರ್ಕೊಂಡು ಬಂದೆ. ಬರೋಂಗೇ ಇಲ್ಲ ಈ ಕಡೆ ಸೈಡು, ಕೈ ಬಿಟ್ಟು ಬನ್ನಿ ಆ ಕಡೆ ಹೋಗೋಣ ಅಂತ ಹೇಳಿ ಇಬ್ಬರು ಆಟ ಮಾಡ್ತಾ ಕೂತ್ಕೊಂಡಿದ್ರು. ಸೊ ನಾವು ಇಲ್ಲಿಂದ ನೆಕ್ಸ್ಟ್ ಬಂದಿದ್ದ ಪ್ಲೇಸು ತಾಜ್ ಹೋಟೆಲ್ ಬಂದ್ವಿ. ಗೇಟ್ ವೇ ಆಫ್ ಇಂಡಿಯಾ ಮತ್ತು ತಾಜ್ ಹೋಟೆಲ್ ಈ ಪ್ಲೇಸ್ ನೋಡೋಣ ಅಂತ ಬಂದ್ವಿ. ನೈಟ್ ಟೈಮ್ ನೋಡೋಕ್ಕಂತೂ ಭಾಳ ಚೆನ್ನಾಗಿತ್ತು. ಇಲ್ಲಿ ಪ್ಲೇಸೇ ಒಂಥರ ತುಂಬ ಅದ್ಭುತವಾಗಿತ್ತು ನೋಡಿ. ಗೇಟ್ ವೇ ಆಫ್ ಇಂಡಿಯಾ ಆಪೋಸಿಟೇ ತಾಜ್ ಹೋಟೆಲ್ ಇರುವಂಥದ್ದು. ಸೊ ಇದನ್ನೆಲ್ಲ ಇಷ್ಟು ದಿನ ಟಿ ವಿಯಲ್ಲಿ ಫೋನಲ್ಲಿ ನೋಡ್ತಾ ಇದ್ವಿ. ಇವಾಗ ತಾಜ್ ಹೋಟೆಲ್ ಎದುರುಗಡೆನೇ ನಿಂತ್ಕೊಂಡಿದ್ದೀವಿ ಅನ್ನೋದು ಖುಷಿಯಾದ ವಿಚಾರ ನನಗಂತೂ. ಗೇಟ್ ವೇ ಆಫ್ ಇಂಡಿಯಾನ ಎದುರುಗಡೆಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೀವಿ ಅಂತ ಅಂದರೆ ತುಂಬ ಖುಷಿ ಅಂತ ಅನಿಸ್ತಾ ಇತ್ತು. ಸೊ ಇದನ್ನೆಲ್ಲ ನೋಡ್ತಾ ಇರಬೇಕಾದ್ರೆ ಟಿ ವಿಯಲ್ಲಾಗಿರ್ಬೋದು, ಫೋನಲ್ಲಾಗಿರ್ಬೋದು, ಈ ರೀತಿ ವಿಷಯಗಳನ್ನು ನೋಡಬೇಕಾದ್ರೆ, ಪ್ಲೇಸ್ನ ನೋಡಬೇಕಾದ್ರೆ ಅಷ್ಟೊಂದು ಖುಷಿ ಅಂತ ಅನಿಸೋದಿಲ್ಲ. ಬಟ್ ಆನ್ ದ ಸ್ಪಾಟ್ ಈ ಪ್ಲೇಸ್ಗಳನ್ನ ನೋಡ್ತಾ ಇರಬೇಕಾದ್ರೆ ಅದರ ಅನುಭವ ಬೇರೆ ಥರನೇ ಇರುತ್ತೆ, ಖುಷಿ ಬೇರೆ ಥರನೇ ಇರುತ್ತೆ. ಇದು ಗೇಟ್ ವೇ ಆಫ್ ಇಂಡಿಯಾ ಒಳಗಡೆ ನೋಡೋಕ್ಕೆ ಅಂತ ಎಂಟ್ರೆನ್ಸು. ಇಲ್ಲೇನು ಟಿಕೆಟ್ ತೊಗೊಳ್ಳೋದಿಲ್ಲ, ಬಟ್ ಚೆಕ್ ಮಾಡಿ ಬಿಡ್ತಾರೆ. ಸೊ ನಾವು ಕ್ಲೋಸಿಂಗ್ ಆಗುವಂಥ ಟೈಮಲ್ಲಿ ಬಂದಿದ್ದಂಥದ್ದು, ಸ್ವಲ್ಪ ಬೇಗನೆ ಬರಬೇಕಾಗಿತ್ತು ಅಂತ ಅಂದ್ಕೊಂಡ್ವಿ. ಒಂದು ಹಾಫ್ ಆನ್ ಅವರ್ ಇತ್ತು ಅಷ್ಟೇ. ಸುತ್ತಮುತ್ತ ಫುಲ್ ಎಲ್ಲ ನೋಡಿಕೊಂಡು ಹಾಗೆ ಇಲ್ಲಿ ಬೋಟಿಂಗ್ ಇದೆ ಮತ್ತು ಎಲಿಫೆಂಟ್ ಕೇವ್ ನೋಡಬೇಕು ಅಂತಂದರೆ ಡೇ ಟೈಮಲ್ಲಿ ಬರಬೇಕು. ನೋಡೋಣ ಬೆಳಗ್ಗೆ ಬಂದು ನೋಡಿದ್ರಾಗುತ್ತೆ ಅಂತ ಅಂದ್ಕೊಂಡ್ವಿ. ಸೊ ಹಾಗೆ ಚೆನ್ನಾಗಿತ್ತು, ಒಂಥರ ಖುಷಿ ಆಗ್ತಿತ್ತು ಹೇಳಬೇಕು ಅಂತಂದರೆ. ಹಾಗೆ ಸೌತ್ ಸೈಡಲ್ಲಿ ತುಂಬ ಟೂರಿಸ್ಟ್ ಪ್ಲೇಸ್ಗಳನ್ನ ನೋಡಿದ್ದೀವಿ. ನಾರ್ತ್ ಸೈಡಲ್ಲಿ ಇದೇ ಫಸ್ಟ್ನೇ ಟ್ರಿಪ್ಪು ನಮ್ಮದು. ಸೊ ಹಾಗೆ ಇದು ತಾಜ್ ಹೋಟೆಲ್ಲು. ಎರಡು ಆಪೋಸಿಟ್ ಇರೋದು, ಗೇಟ್ ವೇ ಆಫ್ ಇಂಡಿಯಾ ಮತ್ತು ತಾಜ್ ಹೋಟೆಲ್ ಆಪೋಸಿಟೇ ಇರುವಂಥದ್ದು. ನಮ್ಮ ಫೋಟೋ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡ್ವಿ. ಸೊ ಚೆನ್ನಾಗಿತ್ತು, ಚೆನ್ನಾಗಿ ಅನ್ನಿಸ್ತು, ಖುಷಿ ಆಯಿತು. ಪ್ಲೇಸ್ ನೋಡಿ ತುಂಬ ಖುಷಿ ಅಂತ ಅನ್ನಿಸ್ತು. ಸೊ ನಾವು ಅಲ್ಲಿಂದ ನೆಕ್ಸ್ಟ್ ಹೋಗಿದ್ದು ಸ್ಟ್ರೀಟ್ ಶಾಪಿಂಗ್ ಹೋದ್ವಿ. ಎಲ್ಲೇ ಫೇಮಸ್ ಸ್ಟ್ರೀಟ್ ಶಾಪಿಂಗು ಕೊಲಬಾ ಕಾಸ್ವೆ, ಆ ಪ್ಲೇಸಿಗೆ ಬಂದ್ವಿ. ಸೊ ತಾಜ್ ಹೋಟೆಲ್ಲು ಹಾಗೆ ಗೇಟ್ ವೇ ಆಫ್ ಇಂಡಿಯಾದಿಂದ ವಾಕಬಲ್ ಡಿಸ್ಟೆನ್ಸು. ಹಾಗೆ ತಾಜ್ ಹೋಟೆಲಿಂದ ಸ್ಟ್ರೈಟ್ ಮೇಲೆ ಬಂದ್ವಿ ನಡ್ಕೊಂಡು ಅಂತ ಅಂದರೆ ಈ ಸ್ಟ್ರೀಟ್ ಶಾಪಿಂಗ್ ಬರಬಹುದು. ಸೊ ನಾವಿಲ್ಲಿ ಬಂದು ಜಾಸ್ತಿ ಏನು ಪರ್ಚೇಸ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಎಲ್ಲ ಸ್ಟೋರ್ಗಳು ಕ್ಲೋಸ್ ಮಾಡ್ತಾಯಿದ್ರು, ಜಾಸ್ತಿ ಏನು ಅಷ್ಟು ಇರಲಿಲ್ಲ. ನಾವು ಈ ಸ್ಟ್ರೀಟ್ ಬಂದಿದ್ದೆ 10:30 ಆಗಿತ್ತು. ಕೆಲವೊಂದು ಕ್ಲೋಸ್ ಮಾಡ್ತಾಯಿದ್ರು, ಕೆಲವೊಂದು ಓಪನಲ್ಲಿತ್ತು. ಬಟ್ ಈ ಸ್ಟ್ರೀಟ್ ಶಾಪಿಂಗ್ ಹೆಂಗಿದೆ ಇಲ್ಲಿ ಮುಂಬೈಯಲ್ಲಿ ನೋಡಬೇಕಲ್ವಾ. ಸೊ ಹಾಗಾಗಿ ಸ್ವಲ್ಪ ದೂರ ನಡ್ಕೊಂಡು ಹ್ಯಾಂಡ್ ಬ್ಯಾಗ್ಗಳಾಗಿರ್ಬೋದು, ಹಾಗೆ ಬ್ರಾಸ್ಲೈಟ್ಗಳು, ಮಕ್ಕಳು ಹೇರ್ ಬ್ಯಾಂಡ್ಸ್, ಈ ರೀತಿ ಥಿಂಗ್ಸು, ಹಾಗೆ ಸ್ಟೋರಿ ಬುಕ್ಸ್ಗಳಾಗಿರ್ಬೋದು, ಹೋಮ್ ಡೆಕೋರೇಟಿವ್ ಥಿಂಗ್ಸ್ ಆಗಿರ್ಬೋದು, ವರ್ತ್ ಇತ್ತು. ಪ್ರಾಡಕ್ಟ್ಗಳೆಲ್ಲ ಚೆನ್ನಾಗಿತ್ತು. ಬಟ್ ಏನಂತ ಅಂದರೆ ಅವ್ರು ಹೇಳಿದ ರೇಟಿಗೆ ವರ್ತ್ ಅನ್ನಿಸ್ತಾ ಇರಲಿಲ್ಲ. ಬಾರ್ಗಿಂಗ್ ಮಾಡಿ ತಗೊಂಡ್ರೆ ವರ್ತ್ ಅಂತ ಅನ್ನಿಸ್ತಾ ಇತ್ತು. ಬಟ್ ಬಾರ್ಗಿಂಗ್ ಮಾಡಿದ್ರೆ ಖಂಡಿತ ನಾವು ಹೇಳಿದ ರೇಟಿಗೆ ಕೊಡ್ತಾಯಿದ್ರು. ನಾವಿಲ್ಲಿ ಮಕ್ಕಳು 3 ಬ್ರಾಸ್ಲೆಟ್ ತೊಗೊಂಡ್ರು, ಒಂದು ಹ್ಯಾಂಡ್ ಬ್ಯಾಗ್ ತೊಗೊಂಡ್ರು. ಸೊ ಇದಿಷ್ಟೇ ಶಾಪಿಂಗ್ ಮಾಡಿದ್ದಂಥದ್ದು, ಜಾಸ್ತಿ ಮಾಡಲಿಲ್ಲ. ಡೆಕೋರೇಟಿವ್ ಥಿಂಗ್ಸ್ ಎಲ್ಲ ಬ್ರಾಸಲ್ಲಿ ತುಂಬ ಚೆನ್ನಾಗಿತ್ತು. ಬಟ್ ಇನ್ನೂ ಸ್ವಲ್ಪ ಬೇಗ ಬಂದಿದ್ದಿದ್ರೆ, ಶಾಪ್ಗಳು ಯಾವುದೂ ಕ್ಲೋಸ್ ಆಗಿರಲಿಲ್ಲ ಅಂದಿದ್ರೆ ಇನ್ನೂ ಸ್ವಲ್ಪ ಶಾಪಿಂಗ್ ಮಾಡ್ಬೋದಾಗಿತ್ತೇನೋ. ಸೊ ನಾವಿಲ್ಲೆಲ್ಲ ಓಡಾಡಿದ್ವಲ್ಲ, ಫುಲ್ ಟಯರ್ಡ್ ಆಗಿದ್ವಿ ಅಂತೇಳಿ ಎಲ್ಲರೂ ಅವರವರ ಫೇವ್ರೇಟ್ ಐಸ್ ಕ್ರೀಮ್ ತೊಗೊಂಡು ತಿನ್ಕೊಂಡು ಕ್ಯಾಬ್ ಬುಕ್ ಮಾಡಿ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಇವತ್ತು ಇಷ್ಟು ಪ್ಲೇಸನ್ನು ನೋಡಿದ್ದೀವಿ. ಇವತ್ತು ಇಷ್ಟು ಪ್ಲೇಸ್ ನೋಡಿದ್ದು ತುಂಬ ಖುಷಿ ಕೊಡ್ತು. ಹಾಗೆ ನಮಗೆ ಟಯರ್ಡ್ನೆಸ್ಸೇ ಗೊತ್ತಾಗ್ತಾ ಇಲ್ಲ. ಏನಕ್ಕೆ ಅಂತ ಅಂದರೆ ಫ್ಯಾಮಿಲಿ ಜೊತೆ ಇಷ್ಟೆಲ್ಲ ಸುತ್ತಾಡಿದ್ದು, ಒಬ್ರಿಗೊಬ್ರು ಮಾತಾಡಿಕೊಂಡು ಸುತ್ತಾಡಿದ್ವಲ್ವಾ. ಸೊ ಅದ್ರ ಟಯರ್ಡ್ನೆಸ್ಸೇ ಗೊತ್ತಾಗ್ತಾ ಇಲ್ಲ. ಬಟ್ ಒಂದು 2, 3, 4 ಜನ ಇದ್ವಿ ಅಂತ ಅಂದರೆ ಸಾಕಪ್ಪ ಇವತ್ತಿಗೆ ಅಂತ ಅನ್ನಿಸ್ಬಿಡೋದು. ಸೊ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರಿಂದ ಟಯರ್ಡ್ನೆಸ್ಸೇ ಗೊತ್ತಾಗ್ತಿಲ್ಲ. ಹಾಗೆ ಈ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ಪಾರ್ಟ್ 2 ಅಲ್ಲಿ ಮುಂಬೈಯಲ್ಲಿ ಏನೆಲ್ಲ ಪ್ಲೇಸ್ ನೋಡಿದ್ವಿ, ಸೊ ಅದನ್ನು ಪಾರ್ಟ್ 2 ಅಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್.